ಜಾತ್ರೆಯ ನೋಡೋಣ ಬನ್ನಿರಿ, ದುರ್ಗಾಂಬಿಕ ಬೆಟ್ಟವ ಏರೋಣ ಬನ್ನಿರಿ, ಬಸವ ಪಟ್ಟಣಕ್ಕೆ ಹೋಗೋಣ ಎನ್ನಿರಿ, ಬೆಟ್ಟದ ದೇವಿಯ ನಮಿಸುವ ಎನ್ನಿರಿ. ಜಾತ್ರೆಯ ನೋಡೋಣ ಬನ್ನಿರಿ, ಬನ್ನಿ ಇವತ್ತು ಬಸವಪಟ್ಟಣದ ದುರ್ಗಾಂಬಿಕಾ ಜಾತ್ರೆಯ ವೈಭವವನ್ನು ನೋಡ್ಕೊಂಡು ಬರೋಣ. ಇದು ನೀವು ನೋಡ್ತಾ ಇರೋ ಹಾಗೆ ಬಸವಪಟ್ಟಣದ ರಾಜಬೀದಿ. ಈ ರಾಜಬೀದಿಯಲ್ಲಿ ಸಾಕಷ್ಟು ಅಂಗಡಿ ಮುಗ್ಗಟ್ಟುಗಳಿವೆ. ಇಲ್ಲಿಂದ ಜಾತ್ರೆಯ ಒಂದು ವೆಲ್ಕಮ್ ಬೋರ್ಡ್ ಕಾಣ್ತಾ ಇದೆ, ಇಲ್ಲಿ ಕಾಣ್ತಾ ಇದೆ. ಈ ರಾಜಬೀದಿಯಲ್ಲಿ ಸಾಕಷ್ಟು ಅಂಗಡಿ ಮುಗ್ಗಟ್ಟುಗಳಿವೆ. ವ್ಯವಹಾರಕ್ಕೂ ಕೂಡ ಬಸವಪಟ್ಟಣ ತುಂಬ ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು. ಸ್ಥಳೀಯರು ಸಾಕಷ್ಟು ವ್ಯಾಪಾರಗಳನ್ನು ಮಾಡ್ತಾ ಇದ್ರು. ಇತ್ತೀಚೆಗೆ ವ್ಯವಹಾರವೂ ಕೂಡ ವೃದ್ಧಿಯಾಗಿದೆ. ಹಲವಾರು ಮಾರ್ವಾಡಿಗಳು ಕೂಡ ಈ ಬಸವಪಟ್ಟಣಕ್ಕೆ ಬಂದು ಹೊರ ರಾಜ್ಯದಿಂದ ವ್ಯಾಪಾರವನ್ನು ಅಭಿವೃದ್ಧಿಗೊಳಿಸ್ಕೊಂಡಿರೋದನ್ನು ನಾವು ಕಾಣ್ಬೋದು. ಹೀಗೆ ಬಸವಪಟ್ಟಣ ದಾವಣಗೆರೆ ಜಿಲ್ಲೆ ಇರ್ತಕ್ಕಂಥ ಒಂದು ಚಿಕ್ಕ ಊರಾದರೂ ಕೂಡ ವ್ಯವಹಾರ ದೃಷ್ಟಿಯಿಂದ ತುಂಬ ಬಹುಮುಖ್ಯವಾಗಿರ್ತಕ್ಕಂಥ ಹಳ್ಳಿ ಅಂತಲೇ ಹೇಳ್ಬೋದು. ಇಲ್ಲಿ ನೀವು ನೋಡ್ತಾ ಇರೋ ಒಂದು ಗಾಡಿಗಳು ಜಾತ್ರೆ ವೈಭವವನ್ನು ಕಾಣ್ಬೋದು. ಹಳ್ಳಿಯಿಂದ ಬಂದಿರತಕ್ಕಂಥ ಹಲವಾರು ರೈತಾಪಿ ಜನಾಂಗದವರು ಈ ಗಾಡಿಯನ್ನು ಕಟ್ಕೊಂಡು ಬಂದಿರ್ತಾರೆ. ಇಲ್ಲಿಂದ ಪಾನಕ, ಒಂದು ಜಾತ್ರೆಯ ಮೆರವಣಿಗೆ, ಗಾಡಿಯಲ್ಲಿ ಸಿಹಿ ಪಾನೀಯವನ್ನು ಸೇವನೆ ಮಾಡ್ತಕ್ಕಂಥದ್ದು. ಇಲ್ಲಿ ಬ್ಯಾನರ್ಗಳನ್ನು ಕಟ್ಟಿದ್ದಾರೆ. ಬ್ಯಾನರ್ಗಳು, ಅಂಗಡಿ ಮುಗ್ಗಟ್ಟುಗಳು, ಜಾತ್ರೆ ವೈಭವವನ್ನು ಇಲ್ಲಿ ನೋಡ್ತಾ ಕಾಣ್ಬೋದು. ಸಾಕಷ್ಟು ಊರಿನಿಂದ ಈ ಜಾತ್ರೆಗಾಗಿ ಹಲವಾರು ಜನ ಬರ್ತಾ ಇರ್ತಾರೆ. ಹಾಗಾಗಿ ಬೆಟ್ಟದ ಸಾಲಿನಲ್ಲಿ ಇರ್ತಕ್ಕಂಥ ರಸ್ತೆ ಪಕ್ಕದಲ್ಲಿ ಹಲವಾರು ಅಂಗಡಿಗಳನ್ನು ನೀವು ಕಾಣ್ಬೋದು. ಸುಮಾರು ಬಸವಪಟ್ಟಣವನ್ನು ಹತ್ತೂರಿನ ಒಡೆಯ ಅಂತಲೇ ಕರಿತೀವಿ. ಅಷ್ಟು ಮಟ್ಟಿಗೆ ಸುತ್ತಮುತ್ತಲು ಇರ್ತಕ್ಕಂಥ 10 ಹಳ್ಳಿಯವರು ಈ ಜಾತ್ರೆಗೆ ಬಂದೇ ತಿರ್ತಾರೆ. ದುರ್ಗಾಂಬಿಕಾ ಅಮ್ಮನವರ ಭಕ್ತಿಗೆ, ಕೃಪೆಗೆ ಪಾತ್ರರಾಗಿ ತಮ್ಮ ಭಕ್ತಿಯನ್ನು ತೋರಿಸ್ತಕ್ಕಂಥ ಸಮಯವೂ ಕೂಡ ಇದಾಗಿದೆ. ಬಸವಪಟ್ಟಣದ ಜಾತ್ರೆ ಅಂದರೆ ಸುತ್ತಲೂ ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥದ್ದು. ಶಿವಮೊಗ್ಗ, ದಾವಣಗೆರೆ ಹಾಗೂ ಚಿತ್ರದುರ್ಗ, ಹಾವೇರಿ ಈ ಕಡೆ ಬರ್ತಕ್ಕಂಥ ಎಲ್ಲ ಜಿಲ್ಲೆಯಲ್ಲಿರ್ತಕ್ಕಂಥ ಕೆಲವು ಭಕ್ತಾದಿಗಳು ಈ ಒಂದು ಜಾತ್ರೆಗೆ ಬರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ನೀವು ಹಳ್ಳಿಯಲ್ಲಿ ಈ ಜಾತ್ರೆ ಹೋದರೆ ಸಾಕು, ಒಂದು ಯಾವುದೋ ಒಂದು ನಾವು ವಿಶೇಷವಾಗಿರ್ತಕ್ಕಂಥ ಅನುಭವವನ್ನು ಪಡ್ಕೊಂಡು ಬರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಆ ಥರ ಹಳ್ಳಿಯ ಸೊಬಗು, ಜಾತ್ರೆಯ ಸೊಬಗು, ಆ ದೃಶ್ಯ ವೈಭವ ಇವೆಲ್ಲವನ್ನು ಕೂಡ ನಾವು ನೋಡ್ತಾ ಹೋಗ್ಬೋದು. ನೀವು ನೋಡ್ತಾ ಇರ್ಬೋದು, ಜನ ಎಲ್ಲ ಎಲ್ಲಪ್ಪ ಹತ್ತಾ ಇದ್ದಾರೆ ಅಂದರೆ ಇದು ಬೆಟ್ಟ. ಇದು ಬಸವಪಟ್ಟಣದಲ್ಲಿ ಒಂದು ಬೆಟ್ಟ ಇದೆ. ಆ ಬೆಟ್ಟದ ಮೇಲೆ ದೇವಿ ದುರ್ಗಾಂಬಿಕೆ ನೆಲೆಸಿರ್ತಕ್ಕಂಥ ಪ್ರದೇಶ. ಜಾತ್ರೆಯ ನೋಡೋಣ ಬನ್ನಿರಿ, ದುರ್ಗಾಂಬಿಕ ಬೆಟ್ಟವ ಏರೋಣ ಬನ್ನಿರಿ, ಬಸವ ಪಟ್ಟಣಕ್ಕೆ ಹೋಗೋಣ ಎನ್ನಿರಿ, ಬೆಟ್ಟದ ದೇವಿಯ ನಮಿಸುವ ಎನ್ನಿರಿ. ಜಾತ್ರೆಯ ನೋಡೋಣ ಬನ್ನಿರಿ. ಇಲ್ಲಿ ಕಾಣ್ತಕ್ಕಂಥದ್ದು ಸಿಡಿ ಉತ್ಸವ ಅಂತ. ಪ್ರತಿ ದುರ್ಗಮ್ಮನ ಜಾತ್ರೆಯ ಶುಕ್ರವಾರದ ದಿನದಿಂದ ನಡೀತಕ್ಕಂಥ ಒಂದು ವೈಭವ ಪ್ರೇರಿತವಾದ ಹಬ್ಬ ಇದು. ಸಿಡಿ ಉತ್ಸವ ಅಂತಂದರೆ ಇಲ್ಲಿ ಈ ಕಟ್ಟಿರ್ತಕ್ಕಂಥ ಕಂಬವನ್ನು ದೇವಿಯ ಪೂಜೆಯನ್ನು ಮಾಡಿ ನಂತರ ಅದನ್ನು ಸುತ್ತಕ್ಕಂಥದ್ದು. ಅದಕ್ಕಿಂತ ಮೊದಲು ಇಲ್ಲಿ ಅಲಂಕಾರ, ಪೂಜೆ ಇವೆಲ್ಲ ನಡೀತಾ ಇರುತ್ತೆ. ಭಕ್ತಾದಿಗಳು
ಈ ಸಿಡಿ ಉತ್ಸವಕ್ಕೆ ಪೂಜೆನ ನೆರವೇರಿಸಿ ತಮ್ಮ ಒಂದು ಭಕ್ತಿಯ ಪಾತ್ರಕ್ಕೆ ಒಳಗಾಗ್ತಾರೆ. ಜಾತ್ರೆಯ ನೋಡೋಣ ಬನ್ನಿರಿ, ದುರ್ಗಾಂಬಿಕ ಬೆಟ್ಟವ ಏರೋಣ ಬನ್ನಿರಿ, ಬಸವ ಪಟ್ಟಣಕ್ಕೆ ಹೋಗೋಣ ಎನ್ನಿರಿ, ಬೆಟ್ಟದ ದೇವಿಯ ನಮಿಸುವ ಎನ್ನಿರಿ. ಜಾತ್ರೆಯ ನೋಡೋಣ ಬನ್ನಿರಿ. 10 ಹಳ್ಳಿಯಿಂದ ಬಂದಿರತಕ್ಕಂಥ ಭಕ್ತಾದಿಗಳು ಈ ಸಿಡಿ ಉತ್ಸವನ ನೋಡಿಕೊಂಡೇ ಹೋಗ್ತಕ್ಕಂಥದ್ದು. ಹಿಂದಿನ ದಿನ ರಥೋತ್ಸವ ನಡೀತು. ಮಂಗಳವಾರದಿಂದ ಶುಕ್ರವಾರ ಶನಿವಾರ ತನಕ ಈ ಹಬ್ಬ ನಡೆಯುತ್ತೆ. ಸುತ್ತಲಿನ 10 ಹಳ್ಳಿಯ ಜನ ಮತ್ತು ಅವರಲ್ಲಿರ್ತಕ್ಕಂಥ ಗ್ರಾಮಸ್ಥರು ಜೊತೆಗೆ ಅವರ ಸಂಬಂಧಿಕರು ಎಲ್ಲರೂ ಕೂಡ ಈ ಹಬ್ಬಕ್ಕೆ ಆಗಮಿಸಿ ದೇವಿಯ ಭಕ್ತಿಗೆ ಪಾತ್ರರಾಗ್ತಕ್ಕಂಥದ್ದನ್ನು ನಾವು ಪ್ರತಿ ವರ್ಷವೂ ಕಾಣ್ಬೋದು. ನಿಮಗೂ ಕೂಡ ಯಾವಾಗಾದರೂ ಅವಕಾಶ ಇದ್ದರೆ ಇಂತಹ ಬಸವಪಟ್ಟಣದ ದುರ್ಗಾಂಬಿಕಾ ಜಾತ್ರೆಯ ವೈಭವವನ್ನು ನೀವು ಕಣ್ತುಂಬಿಕೊಳ್ಳೋದನ್ನು ಮರಿಬೇಡಿ. ಜಾತ್ರೆಯ ನೋಡೋಣ ಬನ್ನಿರಿ, ದುರ್ಗಾಂಬಿಕ ಬೆಟ್ಟವ ಏರೋಣ ಬನ್ನಿರಿ, ಬಸವ ಪಟ್ಟಣಕ್ಕೆ ಹೋಗೋಣ ಎನ್ನಿರಿ,